ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಿಂದ ನಮ್ಮೊಂದು ಕರೆ ಬರುತ್ತೆ. 3 ಸುತ್ತಿನ ಕೋಟೆ ಅಂತೇಳಿ ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ಏನಿದೆ, ಆ 3 ಸುತ್ತಿನ ಕೋಟೆ, 3ನೇ ಸುತ್ತು ಏನು ಕೋಟೆ ಇದೆ, ಆ ಕೋಟೆನ ಇವತ್ತಿನ ದಿನ ಒಂದು ಜಮೀನ ಭೂಮಾಫಿಯ ಹೆಸರಲ್ಲಿ ಬಂದು ಇಲ್ಲಿ ಬೇರೆ ಕಡೆಯಿಂದ ಬಂದು ಭೂಮಿನ ಪರ್ಚೇಸ್ ಮಾಡಿ ಇಲ್ಲಿ ಭೂಮಿನ ತಗೊಂಡು ಈ ಒಂದು ಕೋಟೆನ ಇದನ್ನ ಡೆಮೊಲೇಷನ್ ಮಾಡಿ ಇದಕ್ಕೆ ಇರುವಂತಹ ಒಂದು ಇತಿಹಾಸನ ಕೆಡುವಂತ ಕೆಲಸನ ಇವತ್ತು ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಇವತ್ತು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ತಾಲೂಕಿನ ಅಧಿಕಾರಿಗಳು ಯಾರಿದ್ದಾರೆ, ಇವರೆಲ್ಲ ಏನ್ ಮಾಡ್ತಿದ್ದಾರೆ. ಈ ದಿನ ನಮ್ಮ ಗ್ರಾಮಸ್ಥರು, ವಿರೂಪಾಕ್ಷಿಯ ಗ್ರಾಮಸ್ಥರು ನಮಗೆ ಕರೆ ಮಾಡಿ ಕರಿತಿದ್ದಾರೆ ಅಂತಂದ್ರೆ ಈ ಒಂದು ತಾಲೂಕಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಈ ಒಂದು ಭೂ ಮಾಫಿಯಾ ಜೊತೆಗೆ ಇವರ ಕೈ ಜೋಡಿಸಿರೋದ್ರಲ್ಲಿ ಎರಡ ಮಾತಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಂದು ನಮ್ಮ ತಾಲೂಕಲ್ಲಿ ಭೂಮಿ ಏನಾದ್ರು ಯಾರಾದ್ರೂ ಬೇರೆ ಹೊರ ಊರುಗಳಿಂದ, ಬೆಂಗಳೂರಿಂದ ಆಗಿರ್ಬೋದು, ಇಲ್ಲ ಮತ್ತೊಂದು ಊರುಗಳಿಂದ ಆಗಿರ್ಬೋದು, ಇಲ್ಲಿ ಬಂದು ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾರ ಹತ್ರ ಬಂದು ನಾವ್ ಇಲ್ಲಿ ಡೀಲ್ ಮಾಡಬೇಕು, ಯಾರ ಹತ್ರ ಬಂದು ಮಾತಾಡಬೇಕು ಅಂತೇಳಿ ಫಸ್ಟ್ ಆಲೋಚನೆ ಬರೋದು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವರ ಮುಖಾಂತರ ಕುತ್ಕೊಂಡು ಇಲ್ಲಿ ಡೀಲ್ ಮಾಡುವಂತ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಇತಿಹಾಸ ಪುರಾಣವಾದಂತಹ ನಮ್ಮ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಏನು 3 ಸುತ್ತಿನ ಕೋಟೆ ಇದೆ, ಈ ಒಂದು 3ನೇ ಸುತ್ತಿನ ಕೋಟೆಯನ್ನ ಇವರು ಡೆಮೊಲೇಷನ್ ಮಾಡ್ತಾರೆ ಅಂತಂದ್ರೆ ಇವರು ಒಂದು ಚೂರು ಜ್ಞಾನ ಪರಿಕಲ್ಪನೆ ಅನ್ನೋದಿಲ್ವಾ, ಪರಿಜ್ಞಾನ ಅನ್ನೋದಿಲ್ವಾ. ಇವತ್ತಿಲ್ಲಿ ಇಷ್ಟು ಕುಂಟೆ ಇದೆ, ಇಲ್ಲೊಂದು ತೂಮ್ ಅಂತಿದೆ, ಈ ಒಂದು ತೂಮು ಈ ನೀರೆತ್ತೋದಕ್ಕೆ ತೂಮ್ ಅಂತ ಹೇಳಿದೆ ಇದೆ, ಮತ್ತೆ ಇಲ್ಲಿ ನಾಗರ ಕಟ್ಟೆ ಇದೆ. ಇದನ್ನ ಡೆಮೊಲೇಷನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟು ಗುಂಡಿಗೆ ಇರಬೇಕು, ಎಷ್ಟು ಧೈರ್ಯ ಇರಬೇಕು. ನಾವೆಲ್ಲ ಹಿಂದೂಗಳೆಲ್ಲ ನಾವು ಕೈ ಕಟ್ಟಿ ಕೂತಿದೀವಿ ಅಂತೇಳಿ ತಿಳ್ಕೊಂಡಿದ್ದಾರೆ ಈ ಅಧಿಕಾರಿಗಳು. ಮತ್ತೆ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತಹ ಒಬ್ಬ ಯಾರು ಓನರ್ ಅಂತ ಹೇಳಿ ಇದ್ದಾನೆ, ನಿನ್ನೆ ಸಂಜೆ 6 ಗಂಟೆ ಸಮಯದಲ್ಲಿ ಯಾರು ಇಲ್ಲದೆ ಇರುವಂತ ಸಮಯದಲ್ಲಿ ಕತ್ಲಾಗುವಂತದನ್ನ ನೋಡ್ಕೊಂಡು JCB ತಗೊಬಂದು ಈ ಒಂದು ಕೋಟೆನ ಕೆಡುತ್ತಾರೆ ಅಂತಂದ್ರೆ ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ. ಈ ದಿನ ನಾವು ಗ್ರಾಮಸ್ಥರು ನಮ್ಮ ವಿರೂಪಾಕ್ಷದ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹ ನಾವಿಲ್ಲಿ ಸೇರಿರೋದು ನನ್ನ ಜಮೀನು ಇಲ್ಲಿದೆ ಅಂತಲ್ಲ, ನಮ್ಮ ಇತಿಹಾಸವುಳ್ಳ ನಮ್ಮ ಕೋಟೆನ ನಾವು ಭದ್ರಪಡಿಸ್ಕೋಬೇಕು ಅಂತೇಳಿ ಇವತ್ತು ಇಷ್ಟು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾ ಇರುವಂತ ವಿಷಯ. ಈ ಕೂಡಲೇ ಇಲ್ಲಿಗೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಮುಜರಾಯಿ ಇಲಾಖೆಯಿಂದನೂ ಸಹ ಇಲ್ಲಿ ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಒಂದು ಕೃತ್ಯನ ಯಾರು ಎಸಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವಾಗಿ ಅದನ್ನ ಏನ್ ಮಾಡಬೇಕು ಅಂತೇಳಿ ಅವರು ಈ ಕೂಡಲೇ ಇದನ್ನ ಅಧಿಕಾರಿಗಳು ಬಂದು ಈ ಕೂಡಲೇ ಅದನ್ನ ಪರಿಗಣನೆಗೆ ತಗೋಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂಗಳ ಈ ಒಂದು ದೇವಸ್ಥಾನಕ್ಕೆ ಯಾರೇ ಕೈ ಹಾಕಿದ್ರು, ಯಾರೇ ಬಂದು ಕೈ ಹಾಕಿದ್ರು ಇಲ್ಲಿ ಯಾರು ಇಲ್ಲಿ ಸೈಲೆಂಟ್ ಆಗಿ ಕೂರೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಈ ಕೂಡಲೇ ಈ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಕೋಟೆನ ಯಾರು ಕೆಡವಿದ್ದಾರೆ ಅದನ್ನ ಮತ್ತೆ ಅವನೇ ಸರಿಪಡಿಸುವಂತ ಜವಾಬ್ದಾರಿ ತಗೋಬೇಕು, ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಈ ಟೈಮಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಸರ್ಕಾರ ಏನಾದರೂ ಅದನ್ನ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹಂತವಾಗಿ ಇದನ್ನ ನಾವು ಪೂರ್ತಿ ಕ್ರಮ ತಗೊಳ್ಬೇಕಾಗುತ್ತೆ. ಅಷ್ಟು ಒಳಗಡೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವತ್ತಿನ ದಿವಸ ಅದನ್ನ ಮೊದಲು ಏನು ಮೂಲತಃ ಯಾವ ತರ ಇತ್ತೋ ಅದನ್ನ ಸರಿಪಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹಂತವಾಗಿ ಇದನ್ನು ಹೋರಾಟ ಮಾಡ್ಬೇಕಾಗುತ್ತೆ, ಮತ್ತೆ ಕ್ರಮ ತಗೊಳ್ಬೇಕಾಗುತ್ತೆ. ಅದನ್ನ ಈ ಒಂದು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಅಧಿಕಾರಿ ಈ ಒಂದು ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲ ಸರ್. ಯಾಕಂದ್ರೆ ನಿಮ್ಮ ಒಂದು ಗ್ರಾಮ ಠಾಣೆಗೆ ಬರುವಂತಹ ಜಾಗ ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್. 5 ಗಂಟೆಗೆ ಬಂತು, 5 ಗಂಟೆಯಲ್ಲಿ ಬಂದು ನಾವೆಲ್ಲ JCB ಅದನ್ನ ಹಾಕಿ ಇದು ಮಾಡಿದ್ವಿ. ಅದೇನು ತಳ್ಳಾಕಿದ್ರೆ ಅದೆಲ್ಲ ರೀಡ್ ಮಾಡಬೇಕು ಅಂತ ನಾವು ಮುಜರಾಯಿ ಅವ್ರಿಗೆ ಹೇಳಿದ್ದೀವಿ. ನಮ್ಮ ಗ್ರಾಮಸ್ಥರು ಯಾರು ಸರ್ ಗೊತ್ತಿಲ್ಲ ಸರ್, ಅವ್ರು ಯಾರು ಅಂತ. ವಿರೂಪಾಕ್ಷಿ ಅವರೇ ಈ ಮಾಡ್ಕೊಂಡೆಲ್ಲ ಬೆಂಗಳೂರಲ್ಲ ಇದ್ದಾರೆ. ಇದು ಏನು ಮೂಲತಃ ಯಾರು ಸರ್ ಜಾಗ? ಇದು ಕೋಟೆದು ದೇವಸ್ಥಾನ ಇದು ಕುಂಟೆ, ಸುದ್ದು ಕುಂಟೆ ಅಂತ. ಇದು ಮುಜರಾಯಿತಿಗೆ ಬರುತ್ತೆ ಸರ್. ಇದು ಜಮೀನು ಅವ್ರದ್ದು ಅಲ್ಲ. ಇದು ಮುಜರಾಯಿತಿ ಮುಜರಾಯಿತಿ ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ನಮಗೂ ಗೊತ್ತಿಲ್ಲ. ಅದು ನಮ್ಗೆ ಈ ಕೋಟೆ ತಳ್ಳಿರೋದು ನಮ್ಗೆ ಇದಾಯ್ತು. ನಮ್ಗೆ ಈ ಕೋಟೆ ಹೆಂಗೆ ತಳ್ಳಿದಾರೋ ಹಂಗೆ ಕೊಟ್ಕೊಡ್ಬೇಕು ಅಂತ ನಮ್ಗೆ ಮುಜರಾಯಿತಿ ಅವ್ರಿಗೆ ಹೇಳ್ತಾರೆ. ಹಂಗೆ ಈ ಮಾಧ್ಯಮದವ್ರಿಗೆ ನೇರವಾಗಿ ಮಾಧ್ಯಮಿತರಿಗೆ ಹೇಳಕ್ಕಂತ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಸಾವಿರಾರು ಇತಿಹಾಸವುಳ್ಳಂತ ವಿರೂಪಾಕ್ಷ ದೇವಸ್ಥಾನದ 3 ಸುತ್ತಿನ ಕೋಟೆಯನ್ನು ಇವತ್ತು 3ನೇ ಸುತ್ತು ಕೋಟೆಯನ್ನು ಇಲ್ಲಿ
ಯಾರೋ ಒಬ್ಬ ಮೂರನೇ ವ್ಯಕ್ತಿ ಇದನ್ನ ಮಾರಾಟ ಮಾಡಿದಾರೆ ಅಂತ ಹೇಳಿ ತಗೊಂಡಿರೋರು ಈ ಕ್ವಾಟೆಯನ್ನ ತಳ್ಳಿ ಇಲ್ಲಿ ಏನ್ ಜಮೀನು ಒಂದು ಲೆವೆಲ್ ಮಾಡ್ಕೋಬೇಕಾಗಿ ಬಂದಿರತಕ್ಕಂತ ಈ ಜಾಗಕ್ಕೆ ಕುಮ್ಮತ್ತು ಕೊಟ್ಟಕ್ಕಂತ ಇದೇ ಗ್ರಾಮದಲ್ಲಿ ಇರ್ಬೋದು, ಪಕ್ಕದೂರು ಇರ್ಬೋದು, ಅವ್ರ ಮೇಲೇನು ಕ್ರಮ ತಗೋಬೇಕು. ಜೊತೆಗೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಂತ ಅಧಿಕಾರಿಗಳು, ಅದು ತಹಸೀಲ್ದಾರ್ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಗ್ರಾಮ ಲೆಕ್ಕದಾರ ಆಗಿರ್ಬೋದು, ಯಾರೇ ಆಗಲಿ, ಯಾಕಂದ್ರೆ ಇಂಥ ಇತಿಹಾಸ ಉಳ್ಳಂತ ದೇವಸ್ಥಾನ ನಾವು ನೋಡ್ಬೇಕು, ಕಟ್ಕೋಬೇಕಂದ್ರೆ ನಮ್ಮಂತೂ ಜನ್ಮದಲ್ಲಂತೂ ಆಗೋದೇ ಇಲ್ಲ ಇದು. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸ್ಬೇಕಂತ ಹೇಳಿದ್ರೆ ಬರೀ ನಾವು ಫೋಟೋದಲ್ಲಿ ತೋರಿಸ್ಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹಿಂಗಿತ್ತು ಅಂತ ಹೇಳ್ಬೇಕು. ಆದ್ರೆ ಇವತ್ತು ಬೇರೆ ಕಡೆಯಿಂದ ಬಂದು ಈ ಕೋಟೆಯನ್ನ ತಳ್ಳಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಸರಿಪಡಿಸ್ಕೊಂತ ಇದ್ದಾರೆ. ಅದಕ್ಕೆ ನಾವು ನೇರವಾಗಿ ಹೇಳೋದಂತ ಹೇಳಿದ್ರೆ ಈ ಮುಜರಾಯಿ ದೇವಸ್ಥಾನ ಜಾಗ ಎಲ್ಲೇ ಇರ್ಲಿ, ಯಾರಿರ್ಲಿ, ಯಾರು ವಶಪಡಿಸ್ಕೊಂಡಿರ್ತಾರೋ ಇದು ಒಂದೇ ಜಾಗದಲ್ಲಿ ನಾನು ಹೇಳ್ತಾ ಇಲ್ಲ, ಸುತ್ತ ಇಲ್ಲಿದೆ ನಮ್ಮ ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ 4 ಎಕರೆ 4.5 ಎಕರೆ ಜಮೀನಿದೆ. ಅದನ್ನ ಈ ರಾಜ್ಯ ಸರ್ಕಾರ ಆಗ್ಲಿ ಮತ್ತೆ ಕೇಂದ್ರ ಸರ್ಕಾರ ಆಗ್ಲಿ ಇದನ್ನ ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಾಳೆ ಈ ಊರಿಂದನೇ ನಾವು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಕೋಟೆಯನ್ನು ತಳ್ಳಿಕೊಂಡು ಜಮೀನುಗಳಿಗೆ ದಾರಿಗಳು ಮಾಡಿಕೊಂಡು ನಾವು ಇತಿಹಾಸ ಇಲ್ದಂಗೆ ಆಗ್ಬಿಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಏನು ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಕಟ್ಟಂತ ಒಂದು ಲೇಪಾಕ್ಷಿ ಇರ್ತಲ್ಲ, ಅದೇ ತರ ಇವತ್ತು ವಿರೂಪಾಕ್ಷಿಯಲ್ಲಿ 2ನೇ ರಾಜಧಾನಿ ಇದು. ಅಂದ್ರೆ ಅಷ್ಟು ಒಂದು ಕೋಲಾರ ಜಿಲ್ಲೆ ಎಲ್ಲೂ ಇಲ್ಲ ಈ ದೇವಸ್ಥಾನ. ಎಲ್ಲೋ ಎಲ್ಲಿಂದನೂ ಬರ್ತಾರೆ, 100 ಕಿಲೋಮೀಟರ್ 1000 ಕಿಲೋಮೀಟರ್ದಿಂದ. ನಾವು ನಮ್ಮ ಊರಲ್ಲಿ ನಮ್ಮ ದೇವಸ್ಥಾನ ಕಾಪಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ನಾವ್ ಇನ್ನೇನ್ ಕಾಪಾಡ್ತೀವಿ? ನಾವ್ ಏನಕ್ಕಿದೀವಿ ಇಲ್ಲಿ? ನಾವ್ ಯಾತಕ್ಕೋಸ್ಕರ ಬದುಕಬೇಕು? ಅಂದ್ರೆ ಇವರು ಕೇವಲ ಒಂದು ಕುಂಟೆ ಜಾಗ ಅಂತ ಆದ್ರೆ ಕುಂಟೆನ ಅವ್ರು ಮಾಡ್ಕೊಳ್ರಿ. ಆದ್ರೆ ನಮ್ಮ ಕೋಟೆಯನ್ನ ತಳ್ಳಿ ಮತ್ತೆ ಇತಿಹಾಸದುಳ್ಳಂತ ನಾಗರಿಕಲ್ಲನ್ನ ತಳ್ಳಿ ಇವ್ರು ಜಮೀನನ್ನ ಇದು ಮಾಡ್ಕೊಂತಾರಲ್ಲ, ಇವ್ರು ಎಷ್ಟು ಧೈರ್ಯ ಇರ್ಬೇಕು? ಇವ್ರಿಗೆ ಯಾರು ಇದರ ಕುಮ್ಮತ್ತು ಕೊಟ್ಟಿದ್ದು? ಯಾಕೆ ಈ ತರ ಮಾಡ್ಬೇಕಾಗಿತ್ತು? ಅದನ್ನ ನೋಡ್ರಿ, ಮಂಡ್ಯ ಇದು ಖರಾಬಿದು ಹೆಂಗ್ ಇವ್ರು ಮಾಡ್ಕೊಂತಾರೆ? ಇವ್ರಿಗೆ ಏನ್ ಅಧಿಕಾರ ಇದೆ ಅಂತ ಬಂದು ಇಲ್ಲಿ ಅಲ್ಲಿ ಇವ್ರು ತಗೋಬೇಕಂದ್ರೆ ಊರಿನ ಗ್ರಾಮಸ್ಥರು ತಿಳಿಸ್ಬೇಕಾಗಿತ್ತು, ಊರಿನ ಯಾರು ಸದಸ್ಯರು ತಿಳಿಸ್ಬೇಕಾಗಿತ್ತು, ಅವ್ರಿಗೂ ತಿಳಿಸಿಲ್ಲ. ಇವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಕೋಟೆಗಳನ್ನು ತಳ್ಳಿಕೊಂಡು ಇಷ್ಟ ಬಂದಂಗೆ ಅವರ ಲೆವೆಲ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇಲ್ಲಿ ಏನು ಯಾವ ತರ ಇವ್ರು ದುರ್ಬಳಕೆ ಮಾಡ್ಕೊತಾ ಇದಾರೆ? ಅಧಿಕಾರಿಗಳನ್ನ ಏದಷ್ಟು ಬೇಗನೆ ಅವರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತ ಹೇಳಿ ಇದ್ರ ಮುಂದಕ್ಕೆ ನಾವು ಉಗ್ರ ಹೋರಾಟವನ್ನ ಮಾಡಿದಂತ ಎಚ್ಚೆತ್ತುಕೊಂಡು ಇವ್ರಿಗೆ ಒಂದು ಸಂದೇಶವನ್ನ ಕೊಟ್ಟಂತ ಇದೇ ನೇರವಾಗಿ ಹೇಳ್ತಾ ಇದ್ದೀನಿ ಮಾತೊಂದು.